ಇನ್ನು ರಾಜ್ಯದಲ್ಲಿ ಲಾರಿ ಸಂಚಾರ ಬಂದ್. ರಾಜ್ಯದಲ್ಲಿ ಲಾರಿ ಮಾಲೀಕರಿಂದ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಡೀಸೆಲ್ ದರ ಹೆಚ್ಚಳಕ್ಕೆ ಹೆಚ್ಚಾಯಿತು ಆಕ್ರೋಶ. ಲಾರಿ ಮಾಲೀಕರಿಂದ ಡೀಸೆಲ್ ದರ ಹೆಚ್ಚಳ ಖಂಡನೆ. ಏಪ್ರಿಲ್ 2ನೇ ತಾರೀಕಿನಂದು ಪ್ರತಿ ಲೀಟರ್ ಡೀಸೆಲ್ಗೆ 2 ರೂಪಾಯಿ ಹೆಚ್ಚಳವಾದರೆ ಲಾರಿ ಮಾಲೀಕರು ಎಲ್ಲಿಗೆ ಹೋಗಬೇಕು? ಲಾರಿ ಚಾಲಕರಿಗೆ ಹೇಗೆ ಸಂಬಳ ಕೊಡಲು ಸಾಧ್ಯ? ಡೀಸೆಲ್ ದರ ಹೆಚ್ಚಳದಿಂದ ಲಾರಿ ಮಾಲೀಕರಿಗೆ ತೀವ್ರ ತೊಂದರೆಯಾಗ್ತಾ ಇದೆ. ಡೀಸೆಲ್ ದರ ಇಳಿಕೆ ಮಾಡದ ಸರ್ಕಾರದ ವಿರುದ್ಧ ಲಾರಿ ಮಾಲೀಕ ಸಮರ. ಈಗ ಮಂಗಳೂರಿನಿಂದ ಬೆಂಗಳೂರಿಗೆ ಲಾರಿಯಲ್ಲಿ ತರಕಾರಿಯನ್ನು ಸರಬರಾಜು ಮಾಡಬೇಕು ಅಂದರೆ 200ನಿಂದ 300 ಲೀಟರ್ ಡೀಸೆಲ್ ಬೇಕು ಅಂತ ಇಟ್ಕೊಳ್ಳಿ. 200 ಲೀಟರಿಂದ 300 ಲೀಟರ್ವರೆಗೆ ಡೀಸೆಲ್ ಹಾಕಿಕೊಂಡು ಮಂಗಳೂರಿನಿಂದ ಬೆಂಗಳೂರಿಗೆ ಸರಬರಾಜು ಮಾಡಬೇಕು ಅಂದರೆ 1 ಲೀಟರ್ ಡೀಸೆಲ್ಗೆ 2 ರೂಪಾಯಿ ಅಂದರೆ 300, 400, 500 ಲೀಟರ್ಗೆ ಕಾಸೆಷ್ಟಾಯಿತು? ಮಾಲೀಕರಿಗೆ ಏನೇನು ಸಿಗ್ತಾ ಇಲ್ಲ ಬಾಡಿಗೆ ಹಣದಲ್ಲಿ, ಲಾರಿ ಬಾಡಿಗೆ ಹಣದಲ್ಲಿ. ಆ ಸಿಗೋ ಹಣನ ಡೀಸೆಲ್ಗೆ ಸುರಿದ್ರೆ ನಾವಿನ್ನೇನು ಮಾಡೋಣ? ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕೊಳ್ಳೋಣವಾ? ಇದು ಲಾರಿ ಮಾಲೀಕರ ಆಕ್ರಂದನ ಮತ್ತು ಆಕ್ರೋಶ. ಹೀಗಾಗಿ ಡೀಸೆಲ್ ದರ ಇಳಿಕೆ ಮಾಡದ ಸರ್ಕಾರದ ವಿರುದ್ಧ ಲಾರಿ ಮಾಲೀಕರ ಸಮರ. ಹಾಗಾದರೆ ಲಾರಿ ಮಾಲೀಕರು ಡೀಸೆಲ್ ದರ ಹೆಚ್ಚಳವನ್ನು ಖಂಡನೆ ಮಾಡಿ ಏಪ್ರಿಲ್ 2ನೇ ತಾರೀಕಿನಿಂದ ಹೆಚ್ಚಾಗುವಂತಹ ದರದ ಬಗ್ಗೆ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏಪ್ರಿಲ್ 15ರಂದು ರಾಜ್ಯದಲ್ಲಿ ಲಾರಿ ಮಾಲೀಕರಿಂದ ಅನಿರ್ದಿಷ್ಟಾವಧಿ ಮುಷ್ಕರ. ಕೂಡಲೇ ರಾಜ್ಯದಲ್ಲಿ ಡೀಸೆಲ್ ದರ ಇಳಿಕೆ ಮಾಡಬೇಕು, ಇಲ್ಲ ಅಂದರೆ ಮುಷ್ಕರ. ಹೆಚ್ಚಳ ಮಾಡದಿರುವ ಡೀಸೆಲ್ ದರವನ್ನು ಮರುಪರಿಶೀಲನೆ ಮಾಡಬೇಕು. ಡೀಸೆಲ್ ದರ ಏರಿಕೆಯಿಂದ ಲಾರಿ ಓಡಿಸೋಕೆ ತುಂಬಾ ತೊಂದರೆ ಆಗ್ತಾ ಇದೆ. ಒಂದು ದಿನ ಲಾರಿ ಮುಷ್ಕರ ಆದರೆ ಶಿವಾಜಿನಗರಕ್ಕೆ ಯಾವ ತರಕಾರಿನೂ ಬರೋದಿಲ್ಲ. ಯಶವಂತಪುರಕ್ಕೆ ಸರಬರಾಜು ಆಗುವಂತಹ ತರಕಾರಿಗಳು ಬಂದಾಗ್ತವೆ. ಬೆಂಗಳೂರಿಗೆ ಸರಬರಾಜು ಆಗ್ತಾ ಇರತಕ್ಕಂಥ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಬರೋದು ನಿಲ್ತವೆ. SP ರೋಡಿಗೆ ಬರುವಂತಹ ಐಟಮ್ಗಳು ಚೀನಾದಿಂದ ಸಮುದ್ರದ ಮುಖಾಂತರವಾಗಿ ಮಂಗಳೂರು ಬಂದರಿಗೆ ಬರುವಂತಹ ಸಾಕಷ್ಟು ಸರಕು, ಸಾಕಷ್ಟು ಸಾಮಗ್ರಿಗಳು ಬೆಂಗಳೂರಿಗೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆಲ್ಲ ಗೂಡ್ಸ್ಗಳು, ಲಾರಿಗಳು ಬೇಕು. ಅದೇ ಬಂದಾದರೆ ಏನು ಕತೆ? ಇದು ಸರ್ಕಾರದ ಆದಾಯಕ್ಕೂ ಕೂಡ ಮಣ್ಣು ಬೀಳೋ ಪರಿಸ್ಥಿತಿ. ಬೇರೆ ರಾಜ್ಯದ ಲಾರಿಗಳು ಕೂಡ ಬಂದ್ ಮಾಡ್ತಾರೆ. ಏಪ್ರಿಲ್ 15ರಿಂದ ರಾಜ್ಯದಲ್ಲಿ ಲಾರಿ ಮಾಲೀಕರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಏಪ್ರಿಲ್ 15ರಿಂದ ರಾಜ್ಯದಲ್ಲಿ ಲಾರಿ ಮಾಲೀಕರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತಹದ್ದು. ಲಾರಿಗಳು ಅವತ್ತು ಬಂದಾಗಿರುತ್ತೆ. ಕೂಡಲೇ ರಾಜ್ಯದಲ್ಲಿ ಡೀಸೆಲ್ ದರ ಇಳಿಕೆ ಮಾಡಿ ಎಂದು ಈಗ ಲಾರಿ ಮಾಲೀಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂತಹದ್ದು. ಹೆಚ್ಚಳ ಮಾಡಿರುವಂತಹ ಡೀಸೆಲ್ ದರವನ್ನು ಮರುಪರಿಶೀಲನೆಯನ್ನು ಮಾಡಬೇಕು, ಪರಿಷ್ಕರಣೆಯಾಗಬೇಕು ಅಂತ ಹೇಳಿ ಡೀಸೆಲ್ ದರ ಏರಿಕೆಯಿಂದ ಲಾರಿ ಓಡಿಸೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಡೀಸೆಲ್ ದರ ಇಳಿಕೆ ಮಾಡಿಲ್ಲ ಅಂದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಎಚ್ಚರಿಕೆಯನ್ನು ಕೊಟ್ಟಿರುವಂತಹದ್ದು. ಏಪ್ರಿಲ್ 15ರಿಂದ ಷಣ್ಮುಗಪ್ಪ ನೇತೃತ್ವದಲ್ಲಿ ಲಾರಿ ಮುಷ್ಕರಕ್ಕೆ ಕರೆಯನ್ನು ಕೊಡಲಾಗಿದೆ. ಹಾಗಾದರೆ ಷಣ್ಮುಗಪ್ಪ ಕೊಟ್ಟಿರತಕ್ಕಂಥ ಕರೆ ಸ್ವೀಕರಿಸಿ ಎಲ್ಲ ಲಾರಿಗಳು ಬಂದಾದರೆ ನಿಜಕ್ಕೂ ಕೂಡ ಸರ್ಕಾರದ ಸಾರಿಗೆ ಇಲಾಖೆಗೂ ಕೂಡ ಇದು ಒಂದರ್ಥದ ಭಾರಿ ಹೊಡೆತ ಎನ್ನುವುದರಲ್ಲಿ ಸಂದೇಹ ಬೇಡ.